ವಿಷಮ ಭಿನ್ನರಾಶಿ. ಗಣಿತದಲ್ಲಿ ವಿಷಮ ಭಿನ್ನರಾಶಿ ಅಂದ್ರೆ ಅಂಶವು ಛೇದಕ್ಕಿಂತ ದೊಡ್ಡದಾಗಿರೋದು. ಅದು ಮೊದಲಿನಿಂದಲೇ ಒಂದು ವಿಚಿತ್ರವಾದಂತಹ ಸ್ಥಿತಿ. ಯಾಕಂದ್ರೆ ಭಾಗ ಮಾಡೋದು ಅಂದ್ರೇನೆ ಸಾಮಾನ್ಯವಾಗಿ ಒಂದು ಪೂರ್ಣದೊಳಗೆ ಇರಬೇಕು ಅಂತ. ಆದ್ರೆ ಇಲ್ಲಿ ಒಂದು ಭಾಗವು ಪೂರ್ಣಕ್ಕಿಂತ ದೊಡ್ಡದಾಗಿರುವಂತಹ ಒಂದು ಭಿನ್ನರಾಶಿ ಇದು. ಇದನ್ನ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಬಹುದು, ಅದೆಲ್ಲ ಗಣಿತದ ಮುಂದಿನ ಭಾಗ. ಆದರೆ ಈ ಕೃತಿಯಲ್ಲಿ ಇದು ಏನನ್ನ ಸಂಕೇತಿಸುತ್ತೆ ಅಥವಾ ಪ್ರತೀಕಿಸುತ್ತೆ? ಒಬ್ಬ ಮನುಷ್ಯನೊಳಗಿನ ಭಾವನೆಗಳು ಅವನಿಗೆ ಕೊಟ್ಟಿರುವ ಜೀವನಕ್ಕಿಂತ ದೊಡ್ಡದಾಗಿರುವಂತಹ ಸ್ಥಿತಿ. ಇಚ್ಛೆಗಳು, ಕನಸುಗಳು, ನೋವುಗಳು, ಅವುಗಳೆಲ್ಲವೂ ಅವನಿಗೆ ಕೊಟ್ಟಿರುವ ಅಥವಾ ಅವಳಿಗೆ ಕೊಟ್ಟಿರುವ ಚೌಕಟ್ಟಿನಲ್ಲಿ ಸೇರದೆ ಹೋಗುವುದು. ಸಾಮಾನ್ಯವಾಗಿ ಭಿನ್ನರಾಶಿ ಅಂದ್ರೆ ಅದಕ್ಕೆ ತನ್ನ ಗಡಿ ಗೊತ್ತಿರಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ಆದರೆ ವಿಷಮ ಭಿನ್ನರಾಶಿ ಹಾಗಲ್ಲ. ಅದು ತನ್ನ ಗಡಿಯನ್ನ ದಾಟುತ್ತದೆ, ತಾನಿರಬೇಕಾದ ಸ್ಥಳಕ್ಕಿಂತ ದೊಡ್ಡದಾಗ್ತದೆ. ಹೀಗಾಗಿ ವಿಷಮ ಭಿನ್ನರಾಶಿ ಅಂದ್ರೆ ಒಳಗಿನ ಮನಸ್ಸು ಹೊರಗಿನ ಬದುಕಿಗಿಂತ ದೊಡ್ಡದಾಗಿರುವಂತಹ ಒಂದು ಸ್ಥಿತಿ. ಒಬ್ಬ ವ್ಯಕ್ತಿ ತಾನಾಗಿರಬೇಕಾದ ರೂಪಕ್ಕಿಂತ ತಾನು ಆಗಬೇಕೆನ್ನುವ ರೂಪ ದೊಡ್ಡದಾಗಿರುವಂತಹ ಸ್ಥಿತಿ. ಇದು ತಪ್ಪಲ್ಲ, ಇದು ದುರಂತ. ಏಕೆಂದ್ರೆ ಅದು ಮುರಿದಿರುವ ಜೀವನವಲ್ಲ, ತಾನು ಹೊಂದಿಕೊಳ್ಳಬೇಕಾದ ಜಾಗಕ್ಕೆ ಹೊಂದಿಕೊಳ್ಳಲಾಗದ ಮನಸ್ಸಿನ ಕಥೆ. ಎಲ್ಲರಿಗೂ ನಮಸ್ಕಾರ. ಬಾಳೊಂದು ಭಾವಗೀತೆ ದ ರಿವ್ಯೂ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ವಸುಧೇಂದ್ರ ಅವರ ವಿಷಮ ಭಿನ್ನರಾಶಿ ಎನ್ನುವಂತಹ ಪುಸ್ತಕದ ಕುರಿತು. ಇದರಲ್ಲಿ 2 ಭಾಗಗಳಿವೆ, ಅಂಶ ಮತ್ತು ಛೇದ ಅಂತ. ಅಂಶದಲ್ಲಿ 5 ಕಥೆಗಳಿದಾವೆ ಮತ್ತು ಛೇದದಲ್ಲಿ 3 ಕಥೆಗಳಿದಾವೆ. ಯಾವುದೇ ಕಥೆಯ ಪೂರ್ತಿ ಭಾಗವನ್ನು ನಾನಿಲ್ಲಿ ಹೇಳಲ್ಲ, ಅಲ್ಲಲ್ಲಿ ಆ ಕಥೆಯ ಕೆಲವು ಸಾಲುಗಳು, ತಾಕಿದ ಭಾವದ ಕುರಿತು ಮಾತನಾಡೋಣ. ಮೊದಲನೇದಾಗಿ ಅಮೃತ ಸೊಪ್ಪು ಎನ್ನುವಂತಹ ಕಥೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಇನ್ನೊಬ್ಬ ಮನುಷ್ಯನಿಗೆ ಬೇಡದೇ ಇರಬಹುದು, ಅಥವಾ ಒಬ್ಬ ಮನುಷ್ಯನಿಗೆ ಬೇಡದೇ ಇರೋದು ಇನ್ನೊಬ್ಬ ಮನುಷ್ಯನಿಗೆ ಬೇಕಾಗಿರಬಹುದು. ಅದು ಈ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಯಲ್ಲಿ ಮೀನಿನ ಬಾಬಾನಿಗೆ ಇಡೀ ಜಗತ್ತೇ ಗೆದ್ದ ಖುಷಿ, ಆದರೆ ಅಲ್ಲಿ ನಡೆದದೇನು ಎಂಬುದೇ ಅರ್ಥವಾಗದೆ, ಅದು ಜೀರ್ಣವಾಗದೆ ನಿಂತಹ ಊರಿನ ಜನ. ಇನ್ನು ವಾಹಿನಿ ಎನ್ನುವ ಕಥೆ. ನಿದ್ರಾಹೀನತೆಯಿಂದ ಒಬ್ಬ ಮನುಷ್ಯ ಖಿನ್ನತೆಗೆ ಜಾರಲ್ಪಟ್ಟು ಬದುಕು ಕಳೆದುಕೊಳ್ಳುವಂತಹ ಸ್ಥಿತಿ. ರಕ್ತ ಸಂಬಂಧ ಎನ್ನುವುದು ಅಷ್ಟು ಸುಲಭಕ್ಕೆ ಕಡಿದು ಬದುಕುವಂತಹದ್ದ ಎನ್ನುವಂತಹ ಒಂದು ಮೂಲಭೂತ ಪ್ರಶ್ನೆಯನ್ನ ಈ ಕಥೆ ಮೂಲಕ ಲೇಖಕರು ನಮ್ಮನ್ನ ಕೇಳ್ತಾರೆ. ಡೆವಿಲ್ ಡಾಗ್ ನನಗೆ ತುಂಬಾ ಇಷ್ಟವಾದ ಕಥೆ. ನಿಮ್ಮಿ ಎನ್ನುವಂತಹ ಒಂದು ಪೊಮರೇನಿಯನ್ ನಾಯಿಯ ಕಥೆ ಇದು. ಈ ಕಥೆಯನ್ನ ಲೇಖಕರು ಸತ್ಯಜಿತ್ ರೇ ಅವರಿಗೆ ಪ್ರೀತಿಯಿಂದ ಅರ್ಪಿಸಿದ್ದಾರೆ. ಶ್ರೀನಿವಾಸ ರಾಯರ ಮಗ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾನೆ, ಪತ್ನಿಯ ವಿಯೋಗ ಆಗಿದೆ. ಆಗ ತಂದೆ ಒಬ್ಬರೇ ಆಗ್ತಾರೆ ಅಂತ ಮಗ ಸೊಸೆ ಇಬ್ರು ಫೋರ್ಸ್ ಮಾಡ್ಬಿಟ್ಟು ಅವ್ರಿಗೆ ಒಂದು ನಾಯಿಯನ್ನ ತೆಗೆದುಕೊಳ್ಳುವಂತೆ ಪ್ರಚೋದಿಸಿ ನಾಯಿ ಕೊಡಿಸ್ತಾರೆ. ಮೊದಲು ಅವ್ರ ನಾಯಿ ಜೊತೆಗೆ ಅಷ್ಟೊಂದು ಹೊಂದ್ಕೊಳ್ಳೋದಿಲ್ಲ, ಆದ್ರೆ ಬರ್ತಾ 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 ಅವರು ನಾಯಿಯನ್ನ ಎಷ್ಟು ಹಚ್ಕೊಂಡ್ಬಿಡ್ತಾರೆ ಅಂದ್ರೆ ಅದನ್ನ ಬಿಟ್ಟಿರೋದಕ್ಕಾಗೋದೇ ಇಲ್ಲ. ಜೀವನದಲ್ಲಿ ನಾಯಿಯನ್ನ ಸಾಕಿದರೆ ಇಂತಹ ಒಂದು ಸಂತೋಷ, ಖುಷಿ ಸಿಗುತ್ತೆ ಅಂತ ನನಗೆ ಯಾಕೆ ಮುಂಚೆ ಯಾರು ಹೇಳಲೇ ಇಲ್ಲ ಎನ್ನುವಂತಹ ಒಂದು ಹಳಹಳಿ ಶುರು ಆಗುವಷ್ಟರ ಮಟ್ಟಿಗೆ ಶ್ರೀನಿವಾಸ ರಾಯರು ಆ ನಾಯಿಯನ್ನ ಹಚ್ಕೊಂಡ್ಬಿಡ್ತಾರೆ. ಅದೊಂದು ವಿಶೇಷ ಪ್ರತಿಭೆಯುಳ್ಳ ನಾಯಿ. ನಿಧಾನವಾಗಿ ಅದು ಬಯಲಿಗೆ ಬರುತ್ತೆ. ಅದೇನೆಂದ್ರೆ ಸಂಗೀತದಲ್ಲಿರುವ ಅಪಸ್ವರವನ್ನ ಅದು ಕಂಡು ಹಿಡಿತಿರುವಂತಹ ನಾಯಿಯಾಗಿರುತ್ತೆ. ಒಂದು ವಿಶೇಷ ಸಂದರ್ಭದಲ್ಲಿ ಈ ನಾಯಿಯ ವಿಶೇಷ ಪ್ರತಿಭೆ ಒಂದು ವಿಡಿಯೋ ವೈರಲ್ ಆಗ್ಬಿಡುತ್ತೆ. ಬೇರೆ ದೇಶದಲ್ಲಿರುವ ಮಗನ ಕಂಪನಿಯ ಬಾಸ್ಗೆ ಒಂದು ವಿಶೇಷ ಖಯಾಲಿ ಇರುತ್ತೆ. ಅದೇನಪ್ಪಾ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ವಿಶೇಷ ಶಕ್ತಿಯುಳ್ಳ ನಾಯಿಗಳನ್ನ ಸಂಗ್ರಹಿಸಿ ತಾನು ಇಟ್ಟುಕೊಳ್ಳುವಂತಹ ಒಂದು ಖಯಾಲಿ. ಆ ಬಾಸ್ಗೆ ಈ ನಾಯಿ ವಿಷಯ ಗೊತ್ತಾಗತ್ತೆ. ಈ ನಾಯಿಯ ಓನರ್ ತನ್ನ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿರುವಂತಹ ಒಬ್ಬ ಎಂಪ್ಲಾಯಿಯ ತಂದೆ ಅನ್ನೋದು ಗೊತ್ತಾಗತ್ತೆ. ಈಗ ಆ ಮನುಷ್ಯನಿಗೆ ಆ ನಾಯಿ ಬೇಕು. ಯಾವತ್ತೂ ಭಾರತಕ್ಕೆ ಬರದೇ ಇರುವಂತಹ ಒಬ್ಬ ಬಾಸ್ ಈಗ ಭಾರತಕ್ಕೆ ಬರ್ತಾನೆ. ಈ ನಾಯಿ ತೆಗೆದುಕೊಂಡು ಹೋಗ್ತಾನ? ಸಂಗೀತದ ಅಪಸ್ವರ ಮಾತ್ರ ಕಂಡುಹಿಡಿಯತ್ತಾ ನಾಯಿ, ಅಥವಾ ಈ ನಿಮ್ಮಿ ಎನ್ನುವಂತಹ ನಾಯಿ ಜೀವನದಲ್ಲಿ ಬರುತ್ತಿರುವಂತಹ ಅಪಸ್ವರವನ್ನು ಗುರುತಿಸುತ್ತಾ? ಈ ಕಥೆನ ಓದಿ ತಿಳಿಯಿರಿ. ಮುಂದಿನ ಕಥೆ ಅಥವಾ ಪುಸ್ತಕದ ಶೀರ್ಷಿಕೆ ವಿಷಮ ಭಿನ್ನರಾಶಿ. ಈ ಪುಸ್ತಕದ ಶೀರ್ಷಿಕೆ ಏನಿದೆ ಅದೇ ಈ ವಿಷಮ ಭಿನ್ನರಾಶಿ. ಇದರಲ್ಲಿ ಸೋದರ ಸಂಬಂಧದಲ್ಲಿ ಮದುವೆ ಆದರೆ ಆಗುವಂತಹ ಅನಾಹುತಗಳ ಕುರಿತಿದೆ. 1ನೇ ಪೀಳಿಗೆ, 2ನೇ ಪೀಳಿಗೆ, ಈಗ 3ನೇ ಪೀಳಿಗೆಗೂ ಅಚಾನಕ್ ಆಗಿ ಎದುರಾದಾಗ ಪರಿಮಳ ತೆಗೆದುಕೊಳ್ಳುವಂತಹ ದಿಟ್ಟ ನಿರ್ಧಾರಗಳು. ತನ್ನ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಜೀವನವನ್ನ ಆಕೆ ದೊಡ್ಡದಾಗಿ ನೋಡ್ತಾಳೆ. ನಿಯಮಬಾಹಿರ ಮುಂದಿನ ಕಥೆ ಇದು. ಅಮೆರಿಕಕ್ಕೆ ಹೋಗ್ಲೇಬೇಕು ಎನ್ನುವ ಒಂದು ಮೊಂಡುತನ ಇದೆ ಒಬ್ಬ ವ್ಯಕ್ತಿಯಲ್ಲಿ. ಇದೇ ದೇಶದಲ್ಲಿದ್ದು ಒಳ್ಳೆ ಕೆಲಸವನ್ನ ಮಾಡಿಕೊಂಡು ಗುರುತಿಸಿಕೊಂಡು ಭವ್ಯವಾದ ಜೀವನವನ್ನ ಕಟ್ಕೊಳ್ಳೋದು ಬಿಟ್ಟು ವಿದೇಶಕ್ಕೆ ಹೋಗುವ ವ್ಯಾಮೋಹಕ್ಕೆ ಒಳಗಾಗಿ ಆತ ಹಿಡಿಯುವ ಅಡ್ಡದಾರಿಯ ಕಥೆಯೇ ನಿಯಮಬಾಹಿರ.
ಇನ್ನು ನಾವು ಛೇದದ ಒಂದು ಭಾಗಕ್ಕೆ ಬಂದರೆ ಇಲ್ಲಿ 3 ಕಥೆಗಳಿದಾವೆ. ಇವು ಮೋಹನಸ್ವಾಮಿ ಕೃತಿಯ ಮುಂದುವರೆದ ಭಾಗ ಅಂತಲೇ ಹೇಳಬಹುದು. ವಸುಧೇಂದ್ರ ಅವರ ಮೋಹನಸ್ವಾಮಿ ಕೃತಿ ಓದಿದವರಿಗೆ ಗೊತ್ತಿರುತ್ತೆ. ವಸುಧೇಂದ್ರ ಅವರೊಬ್ಬ ಬೋಲ್ಡ್ ರೈಟರ್. ಕನ್ನಡ ಸಾಹಿತ್ಯದಲ್ಲಿ ಗೇ ಸಾಹಿತ್ಯವನ್ನ ಮತ್ತದರ ತೊಳಲಾಟ, ಕಷ್ಟಗಳು, ಸಂಕೀರ್ಣತೆಯನ್ನ ಮನಮುಟ್ಟುವಂತೆ ಬರೆದವರು ಇವರೇ. ಇದರಲ್ಲಿ ಸೈಕಲ್ ಸವಾರಿ, ಚತುರ್ಮುಖ ಮತ್ತು ಆಡಬಾರದ ಮಾತುಗಳು ಕಾಡುವಾಗ ಎನ್ನುವಂತಹ 3 ಕಥೆಗಳಿವೆ. 3 ಕಥೆಗಳಲ್ಲಿಯೂ ಕೂಡ ಬೇರೆ ಬೇರೆ ರೀತಿ ಒಬ್ಬ ಸಲಿಂಗಕಾಮಿ ವ್ಯಕ್ತಿ ಅನುಭವಿಸುವ ನೋವು, ಸಮಾಜಕ್ಕೆ ಹೊಂದಿಕೊಳ್ಳಲಾರದೆ ಆತ ಉಳಿಯುವಂತಹ ಸ್ಥಿತಿ, ಆತನೊಳಗೆ ನಡೆಯುವ ಯುದ್ಧಗಳು, ಇವೆಲ್ಲವೂ ಕೂಡ ಚೆನ್ನಾಗಿ ಅನಾವರಣಗೊಂಡಿವೆ. ಚಿಕ್ಕ ವಯಸ್ಸಿನಲ್ಲಿ ನಾನೇಕ್ ಹೀಗೆ ಅಂತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಅನುಭವಿಸಿದಂತಹ ಕಷ್ಟಗಳು, ಯಾತನೆಗಳು, ತಂದೆ ತಾಯಿ ಮತ್ತು ಸಮಾಜ ಕೊಡುವ ವಿಚಿತ್ರವಾದ ಉತ್ತರಗಳು, ಅರ್ಥವಾಗದ ವಯಸ್ಸು ಮತ್ತು ಬುದ್ಧಿ, ಹೀಗೆ ಕಥೆಗಳು ಸಾಕ್ತವೆ. ಡೇಟಿಂಗ್ ಆ್ಯಪ್ನ ಮೂಲಕ ಅನಾವರಣಗೊಳ್ಳುವ ಹಲವಾರು ಇದೇ ತರಹದ ವ್ಯಕ್ತಿತ್ವಗಳು, ಕಳೆದುಕೊಳ್ಳುವ ಸ್ನೇಹಗಳು, ಬಿಡದ ಜಾತಿಯ ನಂಟುಗಳು, ಒಂದೊಂದು ಕಥೆಯು ಮನಮುಟ್ಟುವಂತಿವೆ. ವಸುಧೇಂದ್ರ ಅವರು ಮಡಿ ಮೈಲಿಗೆಯ ಸುತ್ತ, ಬ್ರಾಹ್ಮಣ ಸಮಾಜದ ಕೆಲವು ಕಟ್ಟಳೆಗಳ ಸುತ್ತ ತುಂಬಾ ಸೊಗಸಾಗಿ ಕಥೆಗಳನ್ನು ಬರೀತಾರೆ. ಮತ್ತು ಕಥೆಗಳಲ್ಲಿ ಅವರು ಯಾವುದನ್ನು ಮುಚ್ಚಿಡ್ತಾ ಇದ್ದಾರೆ ಎನ್ನುವ ಭಾವನೆ ಬರುವುದಿಲ್ಲ. ಮನಸ್ಸಿಗೆ ಅವರು ಏನ್ ಹೇಳಬೇಕು, ಏನ್ ಸರಿ ಇದೆ ಅಂತ ಅನಿಸಿದೆಯೋ ಅದನ್ನು ಅವರು ಮುಕ್ತವಾಗಿ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ವ್ಯಕ್ತಿತ್ವ ಎನ್ನುವುದು ಆಸೆ, ಭಯ, ಸಮಾಜದ ಕಟ್ಟುಪಾಡುಗಳು ಮತ್ತು ನಮ್ಮನ್ನು ನಾವು ಅರಿಯುವ ಅಥವಾ ಪೂರ್ಣವಾಗಿ ಜೀವಿಸುವ ಬಯಕೆಯಲ್ಲಿ ಒಂದು ವ್ಯಕ್ತಿತ್ವ ಹೇಗೆ ವಿಕಸನಗೊಳ್ಳುತ್ತೆ, ಎಂತೆಂತಹ ಅನುಭವಕ್ಕೆ ತೆರೆದುಕೊಳ್ಳಬೇಕಾಗತ್ತೆ ಎನ್ನುವುದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಡಿ ಮೈಲಿಗೆ, ಸಲಿಂಗಕಾಮ, ಈ 3 ಒಂದನ್ನೊಂದು ಒಳಗೊಳ್ಳುವ ರೀತಿ, ಅವರ ಕಥೆಗಳಲ್ಲಿ ಈ 3 ಬಂದು ಹೋಗುವ ರೀತಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ನಾನು ಈ ಪುಸ್ತಕವನ್ನ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರ ಚಂದ ಪುಸ್ತಕ ಮಳಿಗೆಯಲ್ಲಿ ಅವರಿಂದಲೇ ತೆಗೆದುಕೊಂಡೆ. ಅವರ ಹಸ್ತಾಕ್ಷರ ಈ ಪುಸ್ತಕದ ಮೇಲಿರೋದು ನನಗೆ ವಿಶೇಷವಾದಂತಹ ಒಂದು ಸಂಗತಿ. ಇದೊಂದು ಒಳ್ಳೆಯ ಓದಿಗೆ ದಕ್ಕಬಹುದಾದಂತಹ ಕೃತಿ. ತುಂಬಾನೇ ಚೆನ್ನಾಗಿದ್ದಾವೆ ಕಥೆಗಳು. ದಿನಕ್ಕೊಂದು ಓದಿದರೆ 8 ದಿನಕ್ಕೆ ಈ ಪುಸ್ತಕ ಹಾಯಾಗಿ ಮುಗಿಸ್ಬಿಡ್ಬೋದು. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇವೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.